ಪರ್ಪಸ್ ಅಂದರೆ ವಿದ್ಯೆ ಬೇಗ ಒಲಿಯಲ್ಲ, ವಿದ್ಯೆ ಮಾತ್ರ ಬೇಗ ಒಲಿಯಲ್ಲ. ಅದು ಪರಿಶ್ರಮದ ಜೊತೆ ನಮಗೆ ಆಸಕ್ತಿ ಇದ್ದಾಗ ಮಾತ್ರ ಆ ಪರಿಶ್ರಮ, ಪ್ರತಿದಿನ ಪರಿಶ್ರಮ, ಅಭ್ಯಾಸ, ಪರಿಶ್ರಮ, ಆಸಕ್ತಿ ಮೂರು ಮುಖ್ಯ. ಅವಾಗ ಮಾತ್ರ ವಿದ್ಯೆ ಒಲಿಯುತ್ತೆ. ಅದನ್ನೆಲ್ಲ ಈ ಮಕ್ಕಳು ಯಶಸ್ವಿಯಾಗಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ವಿದ್ಯಾದೇವತೆ ಅಥವಾ ಜ್ಞಾನ ದೇವತೆ ಇವರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಮೇಡಮ್ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದಕ್ಕೆ ಅವರಿಗೆ ಕಂಗ್ರ್ಯಾಚುಲೇಷನ್ಸು. ಆಮೇಲೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಮ್ಮ ನಮಸ್ಕಾರಗಳು. KGF ಒಂದು ಸಾಮಾನ್ಯ ಪ್ರದೇಶ ಅಲ್ಲ ಕಾಲದಲ್ಲಿ. ಏಕೆಂದರೆ ಅವಾಗ ಬ್ರಿಟಿಷ್ನವರು ಆಳ್ತಾ ಇದ್ದರು. ಫಸ್ಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಇನ್ ಕರ್ನಾಟಕ ಇಲ್ಲೇ ಇದ್ದಿದ್ದು. ಈಗಲೂ 4-5 ಇದೆ. ನಮ್ಮ ಚಿಕ್ಕಪ್ಪ KC ರೆಡ್ಡಿ ಅವರು 8th ಸ್ಟ್ಯಾಂಡರ್ಡ್ವರೆಗೂ ಸೆಂಟ್ ಲಾರೆನ್ಸ್ ಸ್ಕೂಲ್ ಅಂತ 5 ಲೈಟ್ಸ್ ಹತ್ರ ಈಗಲೂ ಇದೆ. ಅದು ಮೊನ್ನೆ 0 ರಿಸಲ್ಟ್ಸ್ ಬಂದುಬಿಟ್ಟಿದೆ, ಯಾಕಂದರೆ ಎಲ್ಲಿ ಯಾರು ಹೋಗ್ತಾ ಇಲ್ಲ. ಆಮೇಲೆ ದೆನ್ ಈ ವೆಂಟ್ ಯುನೈಟೆಡ್ ಮಿಷನ್ ಸ್ಕೂಲ್ ಇನ್ ಬ್ಯಾಂಗ್ಳೂರ್ ಅಂಡ್ ಸ್ಟುಡ್ 4th ರ್ಯಾಂಕ್ ಇನ್ SLC ಆ ಕಾಲದಲ್ಲಿ. although is a ಜಮೀನ್ದಾರ್ and he had 2000 acres of land, but ಸ್ಟಡೀಸ್ ಬಿಡಲಿಲ್ಲ ಅವರು. ಅದೇ ರೀತಿ ಇವತ್ತಿನ ದಿವಸ ನಮ್ಮ KGF ಮಕ್ಕಳು ಅಂಡರ್ ದಿ ಲೀಡರ್ಶಿಪ್ ಆಫ್ ರೂಪಾ ಮೇಡಮ್ ಇಷ್ಟೆಲ್ಲ ರ್ಯಾಂಕ್ಗಳು ಬಂದಿದೆ ಅಂದರೆ ಭಾಳ ಖುಷಿ ಆಗ್ತಾಯಿದೆ. ನಾನು ಅಷ್ಟೇ ಬರೀ ವಿಶ್ವಾಸ ಆಗಿದೆ, ಸುಮ್ಮನೆ ಆಡ್ಕೊಂಡೆಲ್ಲ ಐತೆ. ಬಟ್ ಫಸ್ಟ್ ಇಯರ್ ಕಾಲೇಜ್ ಬಂದ ಮೇಲೆ ಐ ವಾಸ್ ದಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಇನ್ 1962. ಐ ಗಾಟ್ 4th ರ್ಯಾಂಕ್ ಇನ್ ಸೋಷಿಯಲ್ ಸೈನ್ಸ್. ಈಗಲೂ ಅದೇ ಸೋಷಿಯಲ್ ಸೈನ್ಸಲ್ಲಿ ಇದ್ದೀನಿ. ಸೊ ದಿಸ್ ಇಸ್ ಹೌ things takes place. But future is very, very, very dynamic. Dr. Aurobindo has said, education is a manifesto of already in man. ನೀವು ಓದದೇ ಇದ್ರೂ ದೇವರು ತುಂಬ್ತಾನಂತೆ ತಲೆಯಲ್ಲಿ ನಾಲೆಜ್ನ. ಈಗ ಎಷ್ಟೋ ಜನ ಹಳ್ಳಿ ಕಡೆ ನೀವು ಬನ್ರಿ, ಇಲ್ಲ ಸಂತೆ ಕಡೆ ಒಳಗಡೆ ಟವಲ್ ಹಾಕ್ಕೊಂಡ್ಬಿಟ್ಟು ಒಳಗಡೆನೆ ಕಂಪ್ಯೂಟರ್ನಲ್ಲಿ ವ್ಯಾಪಾರ ಮಾಡಿಬಿಡ್ತಾರೆ. ಕುರಿನ ಮೇಕೆಗಳನ್ನ ಮೋರ್ ದೆನ್ ಕಂಪ್ಯೂಟರ್. ಇವನಾಟ್ನು ಪಕ್ಕದಲ್ಲಿ ಇರೋನು ಗೊತ್ತಾಗಲ್ಲ. ಅವನ ಎತ್ತು ಇವನು ಮಾರ್ಕೊತಾರೆ, ಇವನೆತ್ತು ಅವ್ನು ಮಾರ್ಕೊಂಡು ಹೋಗ್ತಾ ಇರ್ತಾರೆ. ದ್ಯಾಟ್ಸ್ ಹೌ ಇಟ್ ವಾಸ್. ದೇ ವರ್ ನಾಟ್ ಎಜುಕೇಟೆಡ್, ದೇ ವರ್ ಇಲಿಟ್ರೇಟ್, ಸ್ಟಿಲ್ ದೇ ಹ್ಯಾಡ್ ದಟ್ ಬ್ರೈನ್. ಬಟ್ ಈಗೆಲ್ಲ ಸೈಂಟಿಫಿಕ್ ಬಂದಿದೆ, ಕಂಪ್ಯೂಟರ್ ಬಂದಿದೆ, ಮೊಬೈಲ್ ಬಂದಿದೆ. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಯು ನೋ, ಈ A1 ಬಂದುಬಿಟ್ರೆ ದೇವರೇ. Even the doctor says, he diagnosed this heart, he says you are doing wrong, this is not the heart, his disease is this. ಆ ಲೆವೆಲ್ಗೆ ಹೋಗ್ತಾ ಇದೆ ಸರ್ ಎಜುಕೇಷನು. ಅದಕ್ಕೋಸ್ಕರ ನಮ್ಮ ಪೇರೆಂಟ್ಸ್ಗೆ ಮುಖ್ಯವಾಗಿ ಕಂಗ್ರ್ಯಾಚುಲೇಷನ್ ಏನಕ್ಕೆ ಹೇಳ್ಬೇಕಂದ್ರೆ, ಪಾಪ ಅವ್ರು ಓದಿರಲ್ಲ, ಓದದೇ ಇದ್ರೂ ಅವ್ರ ಮಕ್ಕಳನ್ನ ಗುರಿ ಮುಟ್ಟಿಸಿ ಈ ರ್ಯಾಂಕ್ ತಂದಿದ್ದಾರೆ. ಇದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕಾಗಿರೋದು ಇವರು ಒಂದು ಕರ್ತವ್ಯ, ಇವರು ಒಂದು ಇದು ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ನಮ್ಗೆ ಮಾಡಿದ್ದಾರೆ, ನಾವು ಅವ್ರಿಗೆ ತಿರ್ಗಾ ಏನಾದರೂ ಮಾಡಬೇಕು ಅಂಥೇಳಿ ಇವ್ರು ನೆನೆಸ್ಕೋಬೇಕು. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟು, ನಾವೆಲ್ಲ ಐ ಆಮ್ 82 ನಾವು. ಇವತ್ತಿಗೇನು ಯಾವ ಪ್ರಾಬ್ಲಮ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಏನೂ ಬಂದಿಲ್ಲ. ಮೇಡಮ್ ಜೊತೆಯಲ್ಲಿ ಓಡಾಡ್ತಾ ಇದ್ದೀನಿ. ವೈ? ಬಿಕಾಸ್ ವಿ ಗೇವ್ ಸಮ್ ಅಟೆನ್ಷನ್ ಟು ದಿ ಫಿಸಿಕಲ್ ಸೈಡ್. ರ್ಯಾಂಕ್ ಇದ್ರೂ ಫಿಸಿಕಲ್ ಸೈಡ್ ಭಾಳ ನೆಗ್ಲೆಕ್ಟ್ ಮಾಡ್ತಾ ಇದೆ. ಒಂದು ಆಟ ಆಡಲ್ಲ, ಒಂದು ಓಟ ಇಲ್ಲ, ಒಂದು ಇದಿಲ್ಲ. ಆ ಕಾಲದಲ್ಲಿ KGFನಲ್ಲಿ ವಿ ಹ್ಯಾಡ್ ಹಾಕಿ ಗ್ರೌಂಡ್ಸ್, ಫುಟ್ಬಾಲ್ ಗ್ರೌಂಡ್ಸ್, ಜಿಮ್ಖಾನಾ ಗ್ರೌಂಡ್ಸ್, ಕ್ರಿಕೆಟ್ ಗ್ರೌಂಡ್ಸ್. ಈಗಲೂ ಹಂಗೆ ಇದೆ, ಎಲ್ಲ ನೆಗ್ಲೆಕ್ಟ್ ಆಗಿದೆ. ದಟ್ ವಾಸ್ ಈಸಿ. ಸಾಯಂಕಾಲ ಕಾಲೇಜ್ ಬಿಟ್ಟರೆ ಸಾಕು, ನೇರವಾಗಿ ಗೋ ಟು ದ ಫುಟ್ಬಾಲ್ ಗ್ರೌಂಡ್, ನೇರವಾಗಿ ಗೋ ಟು ದ ಹಾಕಿ ಗ್ರೌಂಡ್. ದಟ್ಸ್ ಹೌ ವಿ ಡೆವಲಪ್ ದಿ ಫಿಸಿಕಲ್ ಸೈಡ್. ಇವರು ಅಷ್ಟೇ, ಬರೀ ರ್ಯಾಂಕ್ ತಗೊಂಡ್ರಾಗಲ್ಲ, ಹೆಲ್ತ್ ಕಾಪಾಡ್ಕೋಬೇಕು. ಹೆಲ್ತ್ಗೆ ಮುಖ್ಯ ಫಿಸಿಕಲ್ ಸೈಡು, ಫಿಟ್ನೆಸ್ ಇದೆ. ಮೇಡಮ್ನ ನಾನು ರಿಕ್ವೆಸ್ಟ್ ಮಾಡೋದು, ಆದಷ್ಟು ಸ್ವಲ್ಪ ಸ್ಪೋರ್ಟ್ಸ್ ಕಡೆನೂ ಸ್ವಲ್ಪ ಗಮನ ಕೊಡಿ. ಸ್ಪೋರ್ಟ್ಸ್ಗೆ ಭಾಳ ಸ್ಕೂಲ್ಸ್ನಲ್ಲಿ ಗ್ರೌಂಡೇ ಇಲ್ಲ ಸರ್, ಬರೀ ಬಿಲ್ಡಿಂಗ್ಸು, ನೋ ಪ್ಲೇ ಗ್ರೌಂಡ್, ನಥಿಂಗ್, ಫೆಸಿಲಿಟಿ ಇಲ್ಲ, ಆಡೋದು ಇಲ್ಲ ಅವರು. ಬಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಡ್ದು ಇದು ಕಷ್ಟ, ರ್ಯಾಂಕ್ ತಗೊಂಡ್ಬಿಟ್ಟು ಡಲ್ಲಾಗಿ ಏನು ಇಲ್ದಿದ್ರೆ ಹೇಗೆ ಅಂತ. ಸರಿ, ಶಿ ಸೋ ವೀಕ್, ದಿಸ್ ಮ್ಯಾನ್ ಬೋತ್ ರ್ಯಾಂಕ್. ಎಷ್ಟು ವೀಕು ನಾವು SLCನಲ್ಲೇ ಶಾರ್ಟ್ ಪುಟ್ ಹಾಕೋದು, ಇನ್ನೊಂದು ಹಾಕೋದು, ಬಿಸಿ ಗುಂಡುಗಳು ಎತ್ಕೊಳ್ಳೋದು. ಆಲ್ ದಿ ಟೈಮ್ ಇವರು ಆನ್ ದಿ ವಾಲ್ಸ್ ಓನ್ಲಿ, ರೂಫ್ ವಾಲ್ಸ್, ನಾಟ್ ಅಂಡರ್ಗ್ರೌಂಡ್. ಸೊ ದ್ಯಾಟ್ಸ್ ಹೌ ಇಟ್ ಈಸ್. ಫಿಸಿಕಲ್ ಸೈಡು ಸ್ವಲ್ಪ ಪೇರೆಂಟ್ಸು ಮಕ್ಕಳನ್ನ ಸ್ವಲ್ಪ ಇದು ಮಾಡಿಸ್ಬೇಕು.
ಮೇಡಮ್ನು ಹೇಳ್ತಾ ಇದ್ದೀರಿ, ಸ್ಪೋರ್ಟ್ಸ್ ಕಡೆ ಸ್ವಲ್ಪ ಗಮನ ಕೊಡಿ, ಸ್ಪೋರ್ಟ್ಸ್ಗೆ ಫೆಸಿಲಿಟೀಸ್ ಮಾಡಿಕೊಡಿ ಅಂತ ಕೇಳ್ಕೊತ ಈ ಸಂದರ್ಭದಲ್ಲಿ ಅಲ್ಲ 1000% ಆದ್ಯತೆ ಸಿಗಬೇಕು. ಯಾರೇ ಎಲ್ಲಿಂದ ಹುಡ್ಕೊಂಡು ಬಂದರೂ KGFನ ಎಜುಕೇಷನ್ ಹಬ್ ಆಗಿ ನಾವು ಮಾರ್ಪಾಡು ಮಾಡಬೇಕು. ಯಾರು ಒಳ್ಳೆ ಎಜುಕೇಷನ್ ಮಾಡ್ತಾರೆ ಇಲ್ಲೇ ಉದ್ಯೋಗನೂ ಸಿಗೋವಂಥ ಎಲ್ಲ ಅಟ್ಮಾಸ್ಫಿಯರ್ನ ನಾವಿಲ್ಲಿ ಸಾಧ್ಯತೆ ಮೀರಿ ಮಾಡೋವಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತೀವಿ ಕೂಡ ಮುಂದಕ್ಕೆ ಅಂತ ಹೇಳ್ತಾ ಇದೇನು ಮೆಸೇಜ್ ಶ್ರೀ ಸಾಯಿ PU ಡಿಗ್ರಿ ಕಾಲೇಜ್ ಬೇಕು ಅಂತ. ಸೊ ಇವತ್ತು ನಿನ್ನ ಫಸ್ಟ್ ನನ್ನ ಮಾತನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ಮಕ್ಕಳಿದ್ದೀರಾ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಇಟ್ಸ್ ನಾಟ್ ಯುವರ್ ಫಸ್ಟ್ ಸ್ಟೆಪ್, ಇಟ್ಸ್ ನಾಟ್ ಯುವರ್ ಸ್ಟಾರ್ಟ್ ಸ್ಟೆಪ್, ಇಟ್ಸ್ ಜಸ್ಟ್ ಅ ಬಿಗಿನಿಂಗ್ ಅಂತ ಹೇಳ್ತಾ, ಸೊ ನಮಗೆ ಒಂದು ಕಾಲೇಜು ಫಸ್ಟ್ ಆಫ್ ಆಲ್ ನಮ್ಮ ಒಂದು KGF ತಾಲೂಕಲ್ಲಿ ಇಷ್ಟು ಮಟ್ಟಿಗೆ ನಡೀತಾ ಇದೆ ಅಂತ ಹೇಳೋದಕ್ಕೆ ಮೇಡಮ್ ನೀವು ಒಂದು ಕಾರಣ ಆಗಿರ್ತೀರಾ. ರೀಸನ್ ಏನಂತಂದರೆ ಏನೇ ಸಮಸ್ಯೆ ಇರಲಿ, ಒಂದು ಸ್ಪೋರ್ಟ್ಸ್ ಹಬ್ ಆಗಿರ್ಬೋದು, ಪ್ರತಿಯೊಂದು ಎಜುಕೇಷನ್ ಆಗಿರ್ಬೋದು, ಫಸ್ಟ್ ಮೇಡಮ್ ನಮ್ಮ ಹಿಂದೆ ಇರ್ತಾರೆ. ಸೊ ಪ್ರತ್ಯಕ್ಷವಾಗಿ ಆಗಿರ್ಬೋದು, ಪರೋಕ್ಷವಾಗಿ ಆಗಿರ್ಬೋದು. ಸೊ ನಿಮ್ಮಂಥ ಒಂದು ಲೀಡರ್ಶಿಪ್ಪಲ್ಲಿ ನಾವೆಲ್ಲ ಮುಂದೆ ನಡ್ಕೊಂಡು ಹೋಗ್ತಾ ಇರೋಂಥದ್ದು ನಮ್ಗೆ ತುಂಬ ಖುಷಿ ವಿಚಾರ. ನೀವೇನು ಅಂದ್ಕೊಂಡಿದ್ದೀರಾ, ನೀವೇನು ಕನಸು ಕಾಣ್ತಿದ್ದೀರಾ ಮೇಡಮ್, ನಮ್ಮ ಒಂದು KGF ತಾಲೂಕಲ್ಲಿ ಜಾಸ್ತಿ ಉದ್ಯೋಗ ಸೃಷ್ಟಿ ಮಾಡಬೇಕಂತ 100% ನಮ್ಮ ಒಂದು ಎಲ್ಲ ಇನ್ಸ್ಟಿಟ್ಯೂಷನ್ ಕಡೆಯಿಂದ ನಾವು ಮಾತು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಮಗುಗೂ ಕೂಡ KGF ತಾಲೂಕಲ್ಲಿ ಇರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಒಳ್ಳೆ ಉದ್ಯೋಗ ಕೊಡಿಸುವಂಥ ಜವಾಬ್ದಾರಿನ ನಾವೆಲ್ಲ ಇನ್ಸ್ಟಿಟ್ಯೂಷನ್ ಅವ್ರು ತಗೊಂಡು ಅವ್ರಿಗೆ ಒಂದು ಭವಿಷ್ಯವನ್ನು ಒಂದು ಉಜ್ವಲವಾಗಿ ಮಾಡ್ತೀವಿ ಅಂತ ನಾವು ಮಾತು ಕೊಡ್ತಾ ಇದ್ದೀವಿ. ಸೊ ನಮ್ಮ ಒಂದು ಕಾಲೇಜ್ದು ಇದು ಲಾಸ್ಟ್ ಟೈಮ್ ಕೂಡ ಅಷ್ಟೇ. ಸೊ ಮದನ್ ಅಂತ ಇವ್ರ ಅಣ್ಣ ಅವರು ಕೂಡ ಅಷ್ಟೇ. ಸೊ ಒಳ್ಳೆ ವಿದ್ಯಾಭ್ಯಾಸವನ್ನು ತಗೊಂಡು ಈಗ ಒಳ್ಳೆ ಟಾಪ್ 10 ಕಾಲೇಜಸಲ್ಲೇ BE ಮಾಡ್ತಿದ್ದಾರೆ. ಸೊ ಈ ಥರ ಒಂದು ಮಕ್ಕಳಿಗೆ ಅವಕಾಶ ಕೊಟ್ಟಂತಹ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂತಹ ನಮ್ಮ ಒಂದು ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಈ ಥರ ಒಂದು ಪ್ರೋಗ್ರಾಮ್ ಜಾಸ್ತಿ ನೋಡಬೇಕು ಅಂತ ಆಶಿಸ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಡವರು ಶ್ರೀಮಂತರು ಅಂತಕ್ಕಂಥದ್ದು ಏನು ವ್ಯತ್ಯಾಸ ಇರೋದಿಲ್ಲ. ಸೊ ಆ ದಿಶೆಯಲ್ಲಿ ನಮ್ಮ KGF ತಾಲೂಕಿನಲ್ಲಿ ಇವತ್ತು ಒಂದಷ್ಟು ಸಾಧನೆ ಮಾಡಿರ್ತಕ್ಕಂಥ ಈ ಸಾಧಕ ಮಕ್ಕಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂತಂದರೆ ಈ ಜ್ಞಾನ ಕ್ಷೇತ್ರದಲ್ಲಿ ಇಡೀ ಹೊತ್ತು ನಮ್ಮ ವರ್ಲ್ಡ್ ಸೂಪರ್ ಪವರ್ ಕಂಟ್ರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿ ಉದ್ದೇಶ. ಅದರ ವಿಷನ್ನೇ ಆ ಥರ ಇದೆ. ಆ ದಿಶೆಯಲ್ಲಿ ಇವರು ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಈ ಫ್ಯೂಚರಲ್ಲಿ ಕೂಡ ಒಳ್ಳೆಯ ಒಂದು ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಂಡು, ಯಾಕಂದರೆ ನಾವು ಹೇಳ್ತೀವಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಈಗ ಆ ಥರ ಇಲ್ಲ, ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಸೊ ಆ ರೀತಿಯಲ್ಲಿ ಇವರೊಂದು ಸಾಧನೆ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಇನ್ನೊಂದು ವಿಷಯ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆಯವರು ಇವರು ನನ್ನ ಸ್ಟೂಡೆಂಟ್ ಹುಟ್ಟಳಿನಲ್ಲಿ ಸ್ಟೂಡೆಂಟ್ ಆಗಿದ್ದರು. ನಾನು ಮುಖ್ಯೋಪಾಧ್ಯಾಯನಾಗಿದ್ದಾಗ ಅಲ್ಲಿ ನನ್ನ ಸ್ಟೂಡೆಂಟ್ ಆಗಿದ್ದರು ಹುಟ್ಟಳಿನಲ್ಲಿ. ಸೊ ಅವ್ರಿಗೆ ಶಾಲೆಯಲ್ಲಿ ಒಂದಷ್ಟು ಪ್ರತಿಭೆಗಳು ಹೊರಹೊಮ್ಮಿದ್ದಾರೆ ಅಂತಂದರೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಅವಾಗ ಸ್ಕೂಲಲ್ಲಿ ಸರ್ಗೆ ಸ್ಟೂಡೆಂಟ್ ಸಾಯಿ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೀನಿ. ಥ್ಯಾಂಕ್ ಯು ಸರ್. ಇದೊಂದು ಸಾಧನೆ. ಯಾಕಂದರೆ ನಮ್ಮ ಆಶಯ ಏನಿರ್ತದೆ ಅಂತಂದರೆ, ನಾನು ಅವಾಗಲೂ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ, ನೀವು ಏನೇ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಜೀವನ ನಡೆಸಬೇಕು. ಆ ಥರದ್ದೊಂದು ಶಿಕ್ಷಣ ಬೇಕು ಅಂತಕ್ಕಂಥದ್ದು. ಶಿಕ್ಷಣ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಸರ್ಕಾರಿ ಕೆಲಸ ಸಿಗುತ್ತೆ ಅಂತಕ್ಕಂಥ ಇದಲ್ಲ. ಪ್ರತಿಯೊಬ್ಬರು ಶಿಕ್ಷಣ ಪಡಿತಕ್ಕಂಥ ಉದ್ದೇಶ ಅಂದರೆ ತನ್ನ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು. ಆ ರೀತಿ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ. ಆ ದಿಶೆಯಲ್ಲಿ ನಮ್ಮ ಸ್ಟೂಡೆಂಟ್ ಅವರ ಒಂದು ಶಾಲೆಯಲ್ಲಿ ಒಳ್ಳೆಯ ಪ್ರತಿಭೆಗಳನ್ನು ಹೊರತೆಗೆದಿದ್ದಾರೆ. ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಮೇಡಮ್ ಅವರು ಬಹಳಷ್ಟು ಈ ನಮ್ಮ ಒಂದು KGF ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿಕೊಂಡಿರ್ತಕ್ಕಂಥವ್ರು. ಏನೇ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಸಮಸ್ಯೆಗಳು ಬಂದರೂ ಕೂಡ ತಕ್ಷಣ ಅದಕ್ಕೆ ಸ್ಪಂದಿಸಿ ಅದನ್ನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದಿದೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು. ಇಪ್ಪತ್ತು ಫ್ರೀಗೆ ಇಡಿಸಿ
नमस्करोमि वरुणाय नमः ध्यायामि ध्यानं समर्पयामि आवाहयामि क्षमाविदाशोभमनमयते धान्यं धनं पशुं भोगीर्तिलाभं कलशं धनं दीर्घमायुः अनयोः दम्पत्योः विच्छिन्ना प्रीतिरस्तु श्रीलक्ष्मी वेंकटेश्वर स्वामी संपूर्ण कृपा कटाक्ष फल सिद्धि मंगले भव आचंद्रार्कं वंश వీళ్ళిద్దరిదే జోరుగా ఇదే కదమ్మా